ಓಂ ಶ್ರೀ ಸತ್ ಉಪಾಸಿಯೇ ನಮಃ ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 21/7/2026 ಮಂಗಳವಾರದ ದಿನ ಭವಿಷ್ಯ. ವಿಶೇಷವಾಗಿ ಇವತ್ತಿನ ದಿವಸ ಬಂದು ಆಷಾಢ ಮಾಸದ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು, ಚಿತ್ತಾ ನಕ್ಷತ್ರ, ಸಿದ್ಧಿಯೋಗ, ಭದ್ರಕರಣ ಇರ್ತಕ್ಕಂಥದ್ದು. ರಾಹುಕಾಲ ನೋಡಿದಾಗ 3:41 5 ಗಂಟೆ 17 ಇರ್ತಕ್ಕಂಥದ್ದು. ಗುಳಿಕ ಕಾಲ ನೋಡಿದಾಗ 12:30 2 ಗಂಟೆ 5 ಇರುವಂಥದ್ದು. ಯಮಗಂಡ ಕಾಲ ನೋಡಿದಾಗ 9:18 10:54 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಕುಜನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ದ್ವಾದಶ ರಾಶಿಗಳವರ ಮೇಲೆ ಪರಿಣಾಮ ಬೀರಬಹುದು ಅಂತಕ್ಕಂಥ ರೀತಿ ನೋಡಿದಾಗ, ಪ್ರಪ್ರಥಮ ಬಾರಿಗೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿಯ ನಕ್ಷತ್ರವೇ ಆಗಿರ್ತಕ್ಕಂಥದ್ದು. ಆ ರಾಶ್ಯಾಧಿಪತಿಯಾದಂಥ ಧನಭಾವದಲ್ಲಿರ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಸ್ವಲ್ಪ ಉಳಿತಾಯ ಅಥವಾ ಉಳಿತಾಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವುದಾದ್ರೂ ಆಕಸ್ಮಿಕವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ. ಧನಾಧಿಪತಿಯಾದಂಥ ಒಂದು ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಧನಾಧಿಪತಿಯ ಮೇಲೆ ಅದೇ ರಾಶ್ಯಾಧಿಪತಿಯ ದೃಷ್ಟಿ, ಲಾಭಾಧಿಪತಿಯ ದೃಷ್ಟಿ ರಾಶ್ಯಾಧಿಪತಿಯ ಮೇಲೆ. ಹಾಗಾಗಿ ಲಾಭವೇನೋ ಬರಬೇಕು, ವ್ಯವಹಾರಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಹೆಸರು ಬರಬೇಕು, ಕೀರ್ತಿ ಬರಬೇಕು, ಸಂಪಾದನೆಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥದ್ದು. ಆದರೆ ಬಂದಂಥದ್ದನ್ನು ಉಳಿಸ್ಕೊಳ್ತೀರಾ ಅಂತಂದರೆ ಕಷ್ಟಕರವಾದಂಥದ್ದು. ನಕ್ಷತ್ರ ಅಂದರೆ ನಕ್ಷತ್ರ ಪರಿವರ್ತನೆ ಅಂದರೆ ಚಂದ್ರ ನಕ್ಷತ್ರದಲ್ಲಿ ಕುಜ, ಕುಜನ ನಕ್ಷತ್ರದಲ್ಲಿ ಚಂದ್ರ ಇರ್ತಕ್ಕಂಥದ್ದಾಗಿರೋದ್ರಿಂದ ತಾಯಿಯ ಸಹಕಾರ ಸಿಗುವಂಥದ್ದು ಅಥವಾ ತಾಯಿಯಿಂದ ಧನಾಗಮನವಾಗ್ತಕ್ಕಂಥದ್ದು. ಸ್ಥಿರಾಸ್ತಿಯಿಂದ ವಾಹನದಿಂದ ಸ್ವಲ್ಪ ಉಳಿತಾಯವಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಏನೋ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥದ್ದು. ಮಾತಿನಿಂದ ಅಥವಾ ದುಡುಕಿ ಆಡಿದಂಥ ಮಾತಿನಿಂದ ಕುಟುಂಬದಲ್ಲಿ ಕಲಹಗಳಾಗ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತು ಬರ್ತಕ್ಕಂಥ ಸಂದರ್ಭ. ಸ್ವಲ್ಪ ಕುಟುಂಬದ ಒಳಗಡೆ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮಾತೆ ಸಮಸ್ಯೆಯಾಗಿ ಪರಿವರ್ತನೆಯಾಗುವಂಥದ್ದನ್ನು ಇವತ್ತಿನ ದಿವಸ ಮೇಷರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅಂಥ ತೃಪ್ತಿಕರವಾದಂಥ ವಾತಾವರಣಗಳು ಇರುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸ ಚೆನ್ನಾಗಿದೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ತೊಂದರೆ ತಾಪತ್ರೆಗಳೆಲ್ಲ. ಸಣ್ಣದಾಗಿ ಸ್ವಲ್ಪ ಮರವಿನ ಪ್ರವೃತ್ತಿ, ಸಣ್ಣ ಪ್ರಮಾಣದಲ್ಲಿ ಮನವಂಥವು ಸ್ವಲ್ಪ ಕನ್ಫ್ಯೂಸು, ಸ್ವಲ್ಪ ಮರವಿನ ಪ್ರವೃತ್ತಿಗಳಾಗ್ತಕ್ಕಂಥ ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಎಲ್ಲವೂ ಕೂಡ ಶುಭಪ್ರದವೇ ಮೇಷರಾಶಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ನಿಮ್ಮ ಕುಲದೇವತೆಗೆ ಕೆಂಪು ಹೂವಿನಿಂದ ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅದ್ಭುತವಾದಂಥ ಫಲವನ್ನು ನೀವು ನೋಡ್ತೀರಿ. ಇನ್ನು ವೃಷಭರಾಶಿಗೆ ಸಂಬಂಧಪಟ್ಟಂತೆ ಸೇವಿಂಗ್ಸ್ ಇರೋದಿಲ್ಲ, ಆರ್ಥಿಕ ಮುಗ್ಗಟ್ಟುಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಲಾಭ ಬಂದರೂ ವ್ಯವಹಾರಗಳಾದ್ರೂ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಒಂದು ಸಣ್ಣದಾಗಿ ಅದು ಉಳಿಯುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಹಾಗಾಗಿ ಹಣಕಾಸಿನ ಮುಗ್ಗಟ್ಟುಗಳನ್ನು ಎದುರಿಸಬೇಕಾಗತ್ತೆ. ಉಳಿತಾಯವಿಲ್ಲದಂಥ ದಿವಸ ಅನ್ನೋ ರೀತಿಯಾದಂಥ ಸ್ಥಿತಿ ಇರುವಂಥದ್ದು. ಕುಟುಂಬದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಆದರೂ ಕೂಡ ವೃಷಭರಾಶಿಯವರಿಗೆ ಯೋಗಕಾರಕನ ದೃಷ್ಟಿ ಅಂತಕ್ಕಂಥದ್ದು ಆ ನಕ್ಷತ್ರಾಧಿಪತಿಯ ಮೇಲೆ ಬಿದ್ದಿರ್ತಕ್ಕಂಥದ್ದಾಗಿರೋದ್ರಿಂದ ಯಾವುದೇ ತೊಂದರೆ ತಾಪತ್ರೆಗಳು ಬಂದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಬಚಾವಾಗುವಂಥ ಸ್ಥಿತಿಗತಿಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಪಾಲುದಾರಿಕೆ ವ್ಯವಹಾರ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು ಮತ್ತು ಲಾಭವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಹಿರಿಯರೊಂದಿಗೆ ಮನಸ್ತಾಪಗಳಾಗ್ತಕ್ಕಂಥದ್ದು ಅಥವಾ ಹಿರಿಯರಿಂದ ಸ್ವಲ್ಪ ಬೈಗುಳವನ್ನು ಕೇಳಿಕೊಳ್ತಕ್ಕಂಥ ಅಥವಾ ಕೇಳುವಂಥ ಸ್ಥಿತಿ ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ಚೆನ್ನಾಗಿದೆ, ಯಾವುದೇ ತೊಂದರೆಗಳಿರೋದಿಲ್ಲ. ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಾನಸಿಕವಾಗಿ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ಅಜೀರ್ಣ ಅಂತಕ್ಕಂಥದ್ದು, ದೇಹದಲ್ಲಿ ಉಷ್ಣದ ಪ್ರಮಾಣ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದೊಂದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ತಕ್ಕಂಥದ್ದು. ಬಾಧಕಾಧಿಪತಿಯೂ ಹಾಗೆ ದೃಷ್ಟಿಯನ್ನು ಬಿಟ್ಟಿರತಕ್ಕಂಥ ಶನಿ ಅಂತಕ್ಕಂಥವನು ಸ್ವಲ್ಪ ಹಿರಿಯರು ಅಂತಕ್ಕಂಥದ್ದಿಂದ ಗೌರವಯುತವಾಗಿ ನಡೆಸಿಕೊಳ್ತಕ್ಕಂಥದ್ದು ಸೂಕ್ತ. ಯಾಕಂದರೆ ಹಿರಿಯರಿಗೆ ಅಗೌರವವನ್ನು ತೋರಿಸ್ತಕ್ಕಂಥ ಸ್ಥಿತಿ ಇರುವಂಥ ದಿವಸ ಇವತ್ತಿನ ದಿವಸ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ.
ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಎಲ್ಲಾದರೂ ಸುಬ್ರಹ್ಮಣ್ಯನ ದೇವಸ್ಥಾನವಿದ್ದರೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದಿರಬೇಕು. ಷಷ್ಠಾಧಿಪತಿಯ ಮೇಲೆ ಅಷ್ಟಮಾಧಿಪತಿಯ ದೃಷ್ಟಿ, ವ್ಯಯ ಪ್ರಭಾವ, ಹಾಗಾಗಿ ಎಲ್ಲೋ ಆಪತ್ತುಗಳು, ಅಪಘಾತಗಳು, ಎಲೆಕ್ಟ್ರಾನಿಕ್ ಸಾಧನಗಳಿಂದ, ಹಳೆಯ ವಸ್ತುವಿನಿಂದ, ವಾಹನದಿಂದ ಸ್ವಲ್ಪ ತೊಂದರೆಗಳಾಗುವಂಥ ಪರಿಸ್ಥಿತಿಗಳು ಬರಬಹುದು. ಉದ್ಯೋಗದಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಒತ್ತಡಗಳಿಂದ ಉದ್ಯೋಗ ನಷ್ಟವನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಉದ್ಯೋಗ ಬಿಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ರೋಗಬಾಧೆ, ಶತ್ರುಕಾಟ, ಶತ್ರುಗಳ ಉಪಟಳಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭ, ಲಾಭದ ಪ್ರಮಾಣ ಕುಂಠಿತವಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು, ಭವಿಷ್ಯದ ಬಗ್ಗೆ ತುಂಬ ತಲೆ ಕೆಡಿಸಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಅಂಥ ಉತ್ತಮವಾದಂಥ ದಿವಸ ಅಲ್ಲವೇ ಅಲ್ಲ. ಬರುವುದು 100 ಆದರೆ ಹೋಗುವುದು 200. ಆರ್ಥಿಕವಾದಂಥ ಸ್ಥಿತಿ ಡೋಲಾಯಮಾನ ಅಂತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಅನಾರೋಗ್ಯ ಕಾರಣಗಳಿಂದ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡೋಕ್ಕಾಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ, ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ, ನಿರುತ್ಸಾಹಗಳಿರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಮಿಥುನ ರಾಶಿಯವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಶತ್ರುಗಳಿಂದ ತುಂಬ ಸಮಸ್ಯೆಗಳಾಗಬಹುದು. ಯಾರಾದರೂ ಏನಾದರೂ ಅಂದರೆ ಆಡಿದರೆ ನೀನೇ ದೊಡ್ಡವನು ಅಂತಕ್ಕಂಥ ರೀತಿಯಲ್ಲಿ ಹೋಗುವಂಥದ್ದು ಸೂಕ್ತ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಪರಿಹಾರ ಶತ್ರು ಸಂಹಾರ ಸ್ತೋತ್ರವನ್ನು ಪಡೆದು ಮಾಡತಕ್ಕಂಥದ್ದು. ಅದರ ಜೊತೆಯಲ್ಲಿ ಅಷ್ಟಮಾಧಿಪತಿ ದೃಷ್ಟಿ ಇರೋದ್ರಿಂದ ಅವಘಡಗಳಾಗುವುದರಿಂದ ಮೃತ್ಯುಂಜಯನ ಮಂತ್ರವನ್ನು ಹೇಳಿಕೊಂಡು ಮುಂದೆ ಮನೆಯ ಹೊರಗಡೆ ಹೋಗ್ತಕ್ಕಂಥದ್ದು ಸೂಕ್ತ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಲಾಭದಲ್ಲಿರ್ತಕ್ಕಂತಹ ಕುಜನ ಪ್ರಭಾವ, ಲಾಭವಾಗಬೇಕು, ಹೆಸರು ಬರಬೇಕು, ಕೀರ್ತಿಗಳು ಬರಬೇಕು, ಸಂಪಾದನೆಗಳಾಗಬೇಕು, ಮಾಡಿದಂಥ ಕೆಲಸ ಕಾರ್ಯಗಳು ಸಕ್ಸಸ್ಸನ್ನು ಕೊಡಬೇಕು. ಶನಿ ದೃಷ್ಟಿ ಇರೋದರಿಂದ ಸ್ವಲ್ಪ ನಿಧಾನ ಆಗುತ್ತೆ ಬಿಟ್ಟರೆ, ಬಟ್ ಸಕ್ಸಸ್ ಮಾತ್ರ ಖಂಡಿತವಾಗಲೂ ಸಿಗಲೇಬೇಕು. ಮೇಲಧಿಕಾರಿಗಳಿಗೆ ಏನಾದರೂ ಕೆಲಸ ಆಗಬೇಕು ಅನ್ನೋದಿತ್ತು ಅಂದರೆ ಖಂಡಿತವಾಗಲೂ ಕೂಡ ಪ್ರಯತ್ನವನ್ನು ಮಾಡಬಹುದು. ಎಲ್ಲ ರೀತಿಯಲ್ಲೂ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸ ಕಾರ್ಯಗಳಾಗಬೇಕು, ಖಂಡಿತ ಅನುಕೂಲವಾಗುತ್ತೆ. ಯಂತ್ರೋಪಕರಣಗಳಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಅದು ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವ್ರಿಗೆ, ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮೆಕ್ಯಾನಿಕಲ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಲೂ ಕೂಡ ಒಂದು ಶುಭಪ್ರದವಾದಂಥ ಒಂದು ದಿವಸ ಅಂತಕ್ಕಂಥದ್ದು. ಲಾಭವೂ ಇರುತ್ತದೆ, ಸೇವಿಂಗ್ಸೂ ಇರ್ತದೆ, ಅನುಕೂಲವಾಗ್ತದೆ, ತಾಯಿಯ ಸಹಕಾರ ಸಿಗುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ನೀವಂದುಕೊಂಡಂಥ ರೀತಿಯಲ್ಲಿ ಆಗುವಂಥ ಪ್ರವೃತ್ತಿಗಳಿರ್ತದೆ. ಸ್ವಲ್ಪ ನಿಧಾನವಾಗುತ್ತೆ, ತಾಳ್ಮೆಯಿಂದ ಇರಬೇಕು ಅಷ್ಟೇ. ಕಟಕ ರಾಶಿಯವರಿಗೆ ಪರಿಹಾರ ಸಣ್ಣ ಪುಟ್ಟ, ಯಾಕಂದರೆ ಅಷ್ಟಮಾಧಿಪತಿಯ ದೃಷ್ಟಿ ಅಂತಕ್ಕಂಥದ್ದು ಇದೆಯಲ್ಲ, ಆ ನಕ್ಷತ್ರಾಧಿಪತಿಯ ಮೇಲೆ ಬಾಧಕ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಬೇರೆಯವರು ನಿಮಗೆ ಸ್ವಲ್ಪ ನೋವನ್ನು ಕೊಡಬಹುದು, ಅಥವಾ ಬೇರೆಯವರಿಂದ ಎಲ್ಲೋ ಅಪಪ್ರಚಾರಗಳು ನಿಮ್ಮ ಬಗ್ಗೆ, ಅಪಭ್ರಂಶಗಳು ಅಂತಕ್ಕಂಥ ರೀತಿಯಲ್ಲಿ ಬರುವಂಥ ಸಂದರ್ಭಗಳಿರುತ್ತದೆ. ಹಾಗಾಗಿ ಅದು ತಡೆ ಹಿಡಿಬೇಕು ಅನ್ನೋದಿತ್ತು ಅಂತಂದರೆ ಸಾಧ್ಯವಾದಷ್ಟು ಎಲ್ಲರೂ ಹನುಮಂತನ ದೇವಸ್ಥಾನವಿದ್ದರೆ ಹೋಗಿ ಒಂದು 5 ನಿಮಿಷ ಕುಳಿತು ಬರತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಿಂಹರಾಶಿನು ದಶಮ ಪ್ರಭಾವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಮತ್ತು ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭಗಳು, ರಾಜಯೋಗ ಅಂತಕ್ಕಂಥ ಸಂದರ್ಭಗಳು ಬರ್ತಕ್ಕಂಥದ್ದು, ಅಂದುಕೊಂಡದ್ದು ಹಾಗೇ ನಡೀತಕ್ಕಂಥ ಸನ್ನಿವೇಶಗಳು ಇವೆಲ್ಲವೂ ಕೂಡ ಬರತಕ್ಕಂಥ ಸಂದರ್ಭ. ಷಷ್ಠಾಧಿಪತಿಯ ದೃಷ್ಟಿ ಇದೆ. ಹಾಗಾಗಿ ನೀವು ಏನಾದ್ರು ಬೇರೆಯವರನ್ನು ನಂಬಿ ಮಾಡೋದಕ್ಕೆ ಹೋದರೆ ನನ್ನ ಪ್ರಕಾರ ಫೇಲ್ಯೂರ್ ಆಗುತ್ತೆ. ಅಥವಾ ಕೆಲಸಗಾರರು ಮಾಡ್ತಾರೆ ತಗೋ ಸರಿಯಾಗಿ ಕೆಲಸ ಅನ್ನೋ ರೀತಿಯಲ್ಲಿ ಮಾಡೋಕ್ಕೆ ಹೋದರೆ ಖಂಡಿತ ಫೇಲ್ಯೂರ್ ಆಗುತ್ತೆ. ನೀವೇ ಪ್ರಯತ್ನ ಮಾಡಿ ನಿಮ್ಮ ಎಫರ್ಟು ಅಥವಾ ನಿಮ್ಮ ಮುಂದಾಳತ್ವ ಅಂತಕ್ಕಂಥದ್ದು ಅಲ್ಲಿ ಇದ್ದಂಥ ಪಕ್ಷದಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಮತ್ತು ಪೂರ್ಣತೆಯನ್ನು ಪಡೆದುಕೊಂಥ ದಿವಸವಾಗಿ ಪರಿವರ್ತನೆ ಆಗುತ್ತೆ. ಇಲ್ಲಾಂದರೆ ನೀವೇ ಸ್ವಲ್ಪ ಫೇಲ್ಯೂರನ್ನು ನೋಡುವಂಥ ಸಾಧ್ಯತೆಗಳು ಬರಬಹುದು. ಪ್ರೀತಿಪಾತ್ರರಿಂದ ಸಹಕಾರಗಳು ಸಿಗುವಂಥ ಸಂದರ್ಭ, ಭಾವನಾತ್ಮಕವಾಗಿ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ನಿಮಗೆ ಏನೋ ಕೆಲಸ ಕಾರ್ಯಗಳೇ ಒಂದು ಸಹಕಾರ, ಸಪೋರ್ಟ್ ಅಂತಕ್ಕಂಥದ್ದು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಆದರೆ ಸಂಗಾತಿಯಿಂದ ಒಂದು ರೀತಿಯಲ್ಲಿ ಸಹಕಾರ ಸಿಕ್ಕರೂ ಕೂಡ ಅವರು ಮಾಡುವಂಥ ನಡವಳಿಕೆಗಳು ಸ್ವಲ್ಪ ಬೇಸರವನ್ನು
ತರಬಹುದು. ಹಾಗಾಗಿ ದಾಂಪತ್ಯ ಅತೃಪ್ತಿ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಸಿಂಹರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಿನಲ್ಲಿ ಕೌಟುಂಬಿಕ, ಆರ್ಥಿಕ, ವ್ಯವಹಾರಿಕ ಎಲ್ಲವೂ ಕೂಡ ಸುಸೂತ್ರವಾಗಿದೆ. ಆದರೆ ನಿಮ್ಮ ಮುಂದಾಳತ್ವ ಅಂತಕ್ಕಂಥದ್ದು ಮಾತ್ರ, ಅಥವಾ ನಿಮ್ಮ ಎಫರ್ಟ್ ಅಂತಕ್ಕಂಥದ್ದು ಮಾತ್ರ ಪ್ರತಿಫಲವನ್ನು ಕೊಡುತ್ತೆ. ಬೇರೆಯವರನ್ನು ನಂಬಿ ಮಾಡಿದ್ದು ಫೇಲ್ಯೂರ್ ಆಗುತ್ತೆ ಸಿಂಹರಾಶಿನವ್ರಿಗೆ. ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಲಕ್ಷ್ಮೀ ನರಸಿಂಹನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕನ್ಯಾ ರಾಶಿನವ್ರಿಗೆ ಅಷ್ಟಮಾಧಿಪತಿಯ ಪ್ರಭಾವ, ಅಷ್ಟಮಾಧಿಪತಿಯಾದಂಥ ಲಾಭಾಧಿಪತಿ ಪ್ರಭಾವಕ್ಕೊಳಗಾಗಿರೋದ್ರಿಂದ ಲಾಭವಾಗಬೇಕು. ಆರ್ಥಿಕವಾಗಿ ಚೇತರಿಕೆ, ಆಕಸ್ಮಿಕವಾಗಿ ಅದೃಷ್ಟ, ಅನಿರೀಕ್ಷಿತವಾಗಿ ಕೆಲಸ ಆಗಬೇಕು. ಪ್ಲ್ಯಾನ್ಡ್ ಕೆಲಸಗಳು ಯಾವುವು ಆಗೋದಿಲ್ಲ ನಿಮಗೆ, ಅನಿರೀಕ್ಷಿತವಾಗಿ ಆಗುವಂಥವೇ ಆಗ್ತಕ್ಕಂಥ ಸಡನ್ ಡಿಸಿಷನ್ ತೆಗೆದುಕೊಳ್ಳುವಂಥವು ಸಕ್ಸಸ್ಸನ್ನು ಕೊಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತದೆ. ಆರ್ಥಿಕವಾಗಿ ಮಾತ್ರ ಒಂದು ತೃಪ್ತಿಕರವಾದಂಥ ಸ್ಥಿತಿನಲ್ಲೇ ಇರುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ನಾಳೆಯ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾರು ತೀರ್ಮಾನವನ್ನು ತೆಗೆದುಕೊಳ್ತೀರಿ, ಸ್ವಲ್ಪ ಹೋಲ್ಡ್ ಮಾಡಿ. ಇವತ್ತಿನ ದಿವಸ ಅಷ್ಟೊಂದು ಉತ್ತಮವಾದಂಥ ದಿವಸ ಆಗಿರೋದಿಲ್ಲ. ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನು, ಬರವಣಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಒಂದು ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗಿ ಬರುತ್ತೆ. ಆದರೆ ಒತ್ತಡಗಳಿಂದ ಮುಕ್ತರಾಗ್ತೀರಾ ಅಂತಂದರೆ ಖಂಡಿತವಾಗಲೂ ಕೂಡ ಒತ್ತಡದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಷಷ್ಠಾಧಿಪತಿಯ ದೃಷ್ಟಿ ನೇರವಾಗಿ ಅಷ್ಟಮಾಧಿಪತಿಯ ಮೇಲೆ ಬಿದ್ದಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಬಾಧಕ ಸ್ಥಾನದಿಂದ ಅಷ್ಟಮಾಧಿಪತಿಯ ಮೇಲೆ ಬಿದ್ದಿರ್ತಕ್ಕಂಥದ್ದಾಗಿರೋದ್ರಿಂದ ಬೇರೆಯವರ ಕುತಂತ್ರಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಜಾಗ್ರತೆ. ಮತ್ತು ಈ ಫ್ಯಾಕ್ಟ್ರಿಗಳಲ್ಲಿ ರಿಪೇರಿ ಕೆಲಸ, ವಾಹನ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಎಚ್ಚರಿಕೆ ಮತ್ತು ಜಾಗ್ರತೆಯಿಂದ ಇರಬೇಕಾಗತ್ತೆ. ತೊಂದರೆ ಆಗೋದಿಲ್ಲ, ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಸೂಕ್ತ. ಕನ್ಯಾ ರಾಶಿಯವರಿಗೆ ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಕೂಡ ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥದ್ದು, ಶಿವನ ಆಲಯಕ್ಕೆ ಹೋಗಿ ಒಂದು 5 ನಿಮಿಷ ಕುಳಿತು ಬರತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಷ್ಟಮದಲ್ಲಿರ್ತಕ್ಕಂಥ ಕುಜ, ರಾಶಿಗೆ ಬರ್ತಾ ಇರತಕ್ಕಂಥ ಚಂದ್ರ, ಹಾಗಾಗಿ ಏನಾಗುತ್ತೆ, ದಾಂಪತ್ಯದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ. ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ. ಜವಾಬ್ದಾರಿಗಳು ಹೆಚ್ಚಾಗಿ ಬೀಳುತ್ತೆ. ಆದರೂ ಕೂಡ ಜವಾಬ್ದಾರಿಗಳು ಎಷ್ಟೇ ಬೀಳಲಿ ಪರ್ಫೆಕ್ಟ್ ಸೋಲನ್ನು ಒಪ್ಕೊಳ್ಳಲ್ಲ. ನನ್ನ ಕೈಲಿ ಆಗೋಲ್ಲ ಅಂತ ಅನ್ನುವಂಥ ರೀತಿಯಲ್ಲಿ ಅನಿಸೋದೇ ಇಲ್ಲ. ಎಷ್ಟು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೋ ಅಷ್ಟೂ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಸ್ಥಿತಿ ಇರುತ್ತೆ. ಮಾತು ಸ್ವಲ್ಪ ಕಲಹವನ್ನು ತರಬಹುದು. ದುಡುಕಿ ಆಡಿದಂಥ ಮಾತು ಸ್ವಲ್ಪ ಕಲಹವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಆರ್ಥಿಕವಾದಂಥ ಸ್ಥಿತಿ ಲಾಭ ಕಡಿಮೆ ಇರುತ್ತೆ. ಲಾಭ ಕಡಿಮೆ ಇದ್ದರೂ ಕೂಡ ಉಳಿತಾಯ ಅಂತಕ್ಕಂಥದ್ದನ್ನು ಮಾಡುವಂಥ ಸ್ಥಿತಿ ಇದೆ. ಅಂದರೆ ಖರ್ಚುಗಳು ಕಡಿಮೆ ಆಗುವಂಥ ಸಂದರ್ಭಗಳಾಗೋದ್ರಿಂದ ಉಳಿತಾಯವಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಯಾವುದೇ ಖರ್ಚು ಮಾಡೋಕ್ಕೋದ್ರೂ ಕೂಡ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಜೇಬಲ್ಲಿದ್ದ ದುಡ್ಡನ್ನು ಹಾಗೇ ಉಳಿಸಿಕೊಂಡು ಬರ್ತಕ್ಕಂಥ ಸ್ಥಿತಿ ಎಲ್ಲವೂ ಕಡೆ ಇರುತ್ತೆ. ಪ್ರಯಾಣ ಶುಭಪ್ರದವಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಪ್ರೀತಿ, ಪ್ರೇಮ, ಭಾವನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮನ್ನಣೆಗಳು ಸಿಗುವಂಥ ಸಂದರ್ಭಗಳು ಬರುವಂಥದ್ದು. ಸ್ವಲ್ಪ ತಾಯಿಯ ಸಹಕಾರ ನಿಮಗೆ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಆದರೆ ನಿಮ್ಮಿಂದ ತಾಯಿಗೆ ನೋವಾಗುವಂಥ ಘಟನೆಗಳನ್ನು ಮಾಡ್ತೀರಿ ಅಥವಾ ನಡವಳಿಕೆಗಳನ್ನು ತೋರಿಸ್ತೀರಿ, ಅಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಆಗಬಹುದು. ಹಾಗೆ ಮಾಡಬೇಡಿ. ಯಾರೂ ಕೂಡ ತಾಯಿಗೆ ನೋವು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರ ಖಂಡಿತವಾಗಲೂ ಕೂಡ ಇವತ್ತಿನ ದಿವಸ ಶುಭಪ್ರದವೇ ಇದೆ. ಒತ್ತಡಗಳಿಂದ ಮುಕ್ತರಾಗಬೇಕು ಅಷ್ಟೇ. ಒತ್ತಡಗಳಿಂದ ಮುಕ್ತರಾಗಬೇಕು ಅನ್ನೋದಿತ್ತಂದರೆ ಒಂದು 5 ನಿಮಿಷ ಕುಳಿತು ಗಣಪತಿಯ ಸ್ಮರಣೆ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಶ್ಯಾಧಿಪತಿಯಾದಂಥವನು ಯೋಗಕಾರಕನ ಸ್ಥಿತಿ. ಯೋಗಕಾರಕ ರಾಶ್ಯಾಧಿಪತಿಯಾದಂಥವನು ಸ್ವಲ್ಪ ಪರಿವರ್ತನಾ ಸ್ಥಿತಿನಲ್ಲಿರಬೇಕು ಇರುವಂಥದ್ದು. ಹಾಗಾಗಿ ಪೂರ್ವದ ಪುಣ್ಯ ಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು. ಅದೃಷ್ಟ ಅಂತಕ್ಕಂಥದ್ದು ಕೈ ಹಿಡಿದು ನಡೆಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. 2ನೇ ಮದುವೆಗೆ ಸಂಬಂಧಪಟ್ಟಂತೆ ಶುಭಪ್ರದವಾದಂಥ ವಾರ್ತೆಗಳು ಬರುವಂಥ ಸಂದರ್ಭಗಳು. ನಾಳೆಯ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಯಾವುದಾದ್ರು ಮುಖ್ಯ ತೀರ್ಮಾನ ತುಂಬ ಪರ್ಫೆಕ್ಟಾಗಿ ತೆಗೆದುಕೊಳ್ತೀರಿ, ಎಲ್ಲೂ ಲೋಪವಾಗೋದಿಲ್ಲ. ಸಾಮಾನ್ಯವಾಗಿ ಇವತ್ತಿನ ದಿವಸ ಮಾಡಿದಂತೆ ಯಾವುದೇ ಕೆಲಸ ಕಾರ್ಯಗಳು ಅಥವಾ ನಿಮಗೆ ಕಂಟಕವಾಗುವಂಥ ರೀತಿಯಲ್ಲೋ ಅಥವಾ ತೊಂದರೆ ಆಗುವಂಥ ರೀತಿಯಲ್ಲೋ ಇರೋದಿಲ್ಲ. ಹಾಗಾಗಿ ಬಹಳ ಯೋಚನೆ ಮಾಡಿ, ಪ್ಲ್ಯಾನ್ ಮಾಡಿ
ಎಲ್ಲೂ ತೊಂದರೆ ಆಗದಂಥ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗಲೂ ಕೂಡ ತೆಗೆದುಕೊಳ್ಳಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ರಿ, ಯಾವುದೋ ಕಂಪನಿಗಳಲ್ಲಿ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂತಂದರೆ ಸ್ವಲ್ಪ ಹಿನ್ನಡೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಅದರ ಜೊತೆಯಲ್ಲಿ ಪಂಚಮದಲ್ಲಿಂದ ಸೀದಾ ನೇರವಾಗಿ ರಾಷ್ಟ್ರಾಧಿಪತಿಯ ಮೇಲೆ ಶನಿಯ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಹಿರಿಯರಿಂದ ಅಥವಾ ಅಧಿಕಾರಿಗಳಿಂದ ಸ್ವಲ್ಪ ಎಲ್ಲೋ ದುಡುಕುತನದ ಒಂದು ಪ್ರವೃತ್ತಿಗಳು ಬರಬಹುದು. ಒಂದು. ಎರಡನೇದಾಗಿ ಇರುವಂಥ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಅದಕ್ಕೆ ಕೈ ಹಾಕುವಂಥ ಸ್ಥಿತಿಯೂ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಉಷ್ಣಬಾಧೆಗಳು ನಿಮಗೆ ಪೀಡನೆಯನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಜಾಗ್ರತೆ. ಸ್ವಲ್ಪ ಏನೋ ಸಣ್ಣದಾಗಿ ಒಂದು ಸಣ್ಣ ಉಳುಕಿಸ್ಕೊಳ್ತಕ್ಕಂಥದ್ದು, ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅಜಾಗರೂಕತೆಯಿಂದ ನಿಮ್ಮ ದೇಹಕ್ಕೆ ಎಲ್ಲಾದರೂ ಒಂದು ಸಣ್ಣದಾಗಿ ಊನು ಬರ್ತಕ್ಕಂಥದ್ದು ಅಥವಾ ಊನು ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಉಳುಕಿಸ್ಕೊಳ್ತಕ್ಕಂಥ ಸಂದರ್ಭವೋ ಏನೋ ಒಂದು ಮಾಡಿಕೊಳ್ತೀರಿ, ಎಲ್ಲೋ ಕಲ್ಲಿಗೆ ಎಡವತಕ್ಕಂಥದ್ದು ಏನೋ ಒಂದು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಜಾಗ್ರತೆಯಿಂದ ಇರಬೇಕಾಗತ್ತೆ. ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ನಿದ್ರೆ ಸ್ವಲ್ಪ ಮಾಡೋದಕ್ಕಾಗೋದಿಲ್ಲ. ತುಂಬ ಏನೇನೋ ಪ್ಲ್ಯಾನ್ ಮಾಡ್ತೀರಿ, ಏನೇನೋ ಆಲೋಚನೆಗಳು ಮಾಡಿಕೊಂಡು ಸ್ವಲ್ಪ ನಿದ್ರೆ ಸ್ವಲ್ಪ ಸರಿಯಾಗಿ ಮಾಡೋಕ್ಕಾಗೋಲ್ಲ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಚೆನ್ನಾಗಿ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ನಿಮ್ಮ ಕುಲದೇವತೆಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಅದ್ಭುತವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಶತ್ರುದಮನವಾಗ್ತಕ್ಕಂಥ ಸಂದರ್ಭಗಳು ಬರ್ತದೆ. ಆಕಸ್ಮಿಕವಾದಂಥ ಲಾಭವಾಗ್ತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗುವಂಥ ಸ್ಥಿತಿ, ಸಂಗಾತಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಈ ರಿಸರ್ಚ್ನಲ್ಲಿರ್ತಕ್ಕಂಥವ್ರಿಗೆ, ಡಾಕ್ಟ್ರುಗಳು ಅಥವಾ ಏನಾದರೂ ಸೈಂಟಿಸ್ಟ್ಗಳಿಗೆ ತುಂಬ ಚೆನ್ನಾಗಾಗುವಂಥ ಸಂದರ್ಭ. ಇಂಜಿನಿಯರಿಂಗ್ ಕ್ಷೇತ್ರ ಅಲ್ಲೂ ಕೂಡ ನಿಮಗೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭಗಳು. ಏನೋ ಸಿಕ್ಸ್ ಸೆನ್ಸ್ ವರ್ಕ್ ಆಗುತ್ತೆ ಅಂತಾರಲ್ಲ, ಆ ರೀತಿಯಲ್ಲಿ ಇವತ್ತಿನ ದಿವಸ ಯಾವುದೋ ಒಂದು ಸಣ್ಣದಾಗಿ ನಿಮಗೆ ಒಂದು ಶಕ್ತಿ ರಕ್ಷಣೆಯಾಗಿ ನಿಂತು ನಿಮಗೇನೋ ಒಂದು ಮಿರಾಕಲನ್ನು ನಡೆಸುವಂಥ ಸಂದರ್ಭಗಳು. ಮಿರಾಕಲಿಗೆ ಇದಾಯ್ತಪ್ಪ ಅನ್ನೋ ರೀತಿಯಲ್ಲಿ ಆಗುತ್ತಲ್ಲ, ಆ ಕಂಡೀಷನ್ಸ್ ಬರುವಂಥ ಸಂದರ್ಭ. ಮಕ್ಕಳಿಂದ ಸ್ವಲ್ಪ ಲಾಭವಾಗ್ತಕ್ಕಂಥದ್ದು, ಪ್ರೀತಿ ಪಾತ್ರದಿಂದ ಸ್ವಲ್ಪ ಲಾಭವಾಗುವಂಥ ಸಂದರ್ಭ. ಆದರೆ ನಿದ್ರೆ ಮಾತ್ರ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಕೆಲಸಗಳು ಜಾಸ್ತಿ ಆಗುತ್ತೆ, ನಿದ್ರೆ ಡಿಸ್ಟರ್ಬ್ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಿದ್ರೆ ಮಾತ್ರ ಸರಿಯಾಗಿ ಮಾಡೋದಕ್ಕೆ ಆಗದೇ ಇರ್ತಕ್ಕಂಥ ಸ್ಥಿತಿ ಬರುತ್ತೆ. ಧನುಸ್ಸು ರಾಶಿನವ್ರಿಗೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ರುದ್ರನಾಮ ಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಬಾಧಕ ಸ್ಥಾನವನ್ನು ನೋಡ್ತಾ ಇರುವಂಥದ್ದು, ಬಾಧಕಾಧಿಪತಿಯ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ಹಾಗಾಗಿ ಮಾಟ, ಮಂತ್ರ, ತಂತ್ರ, ಪ್ರಭಾವ, ಎಲ್ಲೋ ವಶೀಕರಣ, ಅದು ಇದು ಅನ್ನೋ ರೀತಿಯಲ್ಲಿ ಅನುಭವ ಅಥವಾ ಆ ಆಲೋಚನೆಗಳು ಬರುವಂಥ ಸ್ಥಿತಿ ಬರಬಹುದು. ಮನೆಯ ವಾತಾವರಣದಲ್ಲಿ ಯಾಕೋ ಒಂದು ರೀತಿಯಾದ ಕಲುಷಿತವಾದಂಥ ವಾತಾವರಣ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಯಾರನ್ನೋ ನಮ್ಮ ಕಡೆ ಸೆಳೆದುಕೊಳ್ಬೇಕು ಅನ್ನೋ ರೀತಿಯಲ್ಲೋ ಅಥವಾ ಯಾರಿಗೋ ಇಷ್ಟವಾಗುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು ಅನ್ನೋ ರೀತಿಯಲ್ಲೋ ಅಥವಾ ಇಷ್ಟವಾದಂಥ ವ್ಯಕ್ತಿಗಳು ನಮಗೆ ದೊರಕಬೇಕು ಅನ್ನೋ ರೀತಿಯಲ್ಲೋ ಎಲ್ಲೋ ಸಣ್ಣದಾಗಿ ಒಂದು ಪ್ರಯತ್ನಗಳು ಅಥವಾ ಪ್ರಯೋಗಗಳನ್ನು ಮಾಡ್ತಕ್ಕಂಥ ಒಂದು ಪ್ರವೃತ್ತಿಗಳು ಜಾಸ್ತಿ ಆಗಬಹುದು. ಹಾಗಾಗಿ ಜಾಗ್ರತೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸಕ್ಸಸ್ಸನ್ನು ಕಾಣತಕ್ಕಂಥ ಪರಿಸ್ಥಿತಿಗಳು ಕಂಡು ಬರ್ತದೆ. ಸ್ವಲ್ಪ ಭೂಮಿ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಕೈ ಹಿಡಿತಕ್ಕಂಥ ಸಾಧ್ಯತೆಗಳು, ಸಂಗಾತಿಯಿಂದ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರ್ತದೆ. ಆರ್ಥಿಕವಾದಂಥ ಸ್ಥಿತಿ, ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿರುತ್ತೆ. ಕೆಲವೊಂದು ಕುತಂತ್ರಗಳು ನಿಮಗೆ ಡಿಸ್ಟರ್ಬ್ ಮಾಡ್ತದೆ, ಅದೊಂದು ಮಾತ್ರ ನಿಮಗೆ ಮೈನಸ್ ಇದೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಒಂದು ಕೆಲಸವನ್ನು ಮಾಡಿ, ಎಲ್ಲರೂ ಅಮ್ಮನವರ ದೇವಸ್ಥಾನವಿದ್ದಂಥ ಪಕ್ಷದಲ್ಲಿ ಹೋಗಿ ಒಂದು ದೃಷ್ಟಿಯನ್ನು ತೆಗೆಸಿಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಇಲ್ಲ ಅಲ್ಲಿ ದೃಷ್ಟಿ ತೆಗೆಯುವಂಥ ಒಂದು ಪ್ರಯೋಗಗಳಿಲ್ಲ ಅಂದಾಗ ಅಮ್ಮನವರ ಶ್ರೀಚಕ್ರದಲ್ಲೋ ಅಥವಾ ಪಾದದಲ್ಲೋ ಇರ್ತಕ್ಕಂಥ ಒಂದು ಸಣ್ಣ ಕುಂಕುಮವನ್ನು ಹಣೆಯಲ್ಲಿ ಧರಿಸ್ತಕ್ಕಂಥ ಪ್ರಯತ್ನ ಮಾಡಿ. ಅದ್ಭುತವಾದಂಥ ರಕ್ಷಣೆ ನಿಮಗೆ ಸಿಗುತ್ತೆ. ಹಂಗಾಗತ್ತೆ. ದೃಷ್ಟಿ ಮತ್ತೊಂದು ಇವೆಲ್ಲ ಆಗುತ್ತೆ ನಿಮಗೆ ಇವತ್ತಿನ ದಿವಸ. ಹಾಗಾಗಿ ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತ ಇದನ್ನು ನೋಡಿದಾಗ
ಸ್ವಂತ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಎಲ್ಲೋ ಒಂದು ಹಿಡಿತಕ್ಕೆ ಸಿಗತ್ತೆ, ಹಳಿಗೆ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ, ಬಟ್ ಬರೋದಿಲ್ಲ. ಅಥವಾ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು, ಅಲ್ಲಿ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಸ್ವಂತ ಉದ್ಯಮವನ್ನು ಇನ್ನಷ್ಟು ಡೆವಲಪ್ ಮಾಡಬೇಕು ಅಥವಾ ಅಭಿವೃದ್ಧಿ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಆಲೋಚನೆಗಳು ಬರ್ತಕ್ಕಂಥ ಸಂದರ್ಭ. ಇದೇ ಸ್ವಂತವಾಗಿ ಏನೋ ಮಾಡಬೇಕು ಅದರೊಳಗಡೆನೇ ಒದ್ದಾಟಗಳು ಇರುವಂಥ ಸಂದರ್ಭ. ಸಾಲ ಮಾಡಿ ಆದರೂ ಪರವಾಗಿಲ್ಲ, ನನ್ನದೇ ಆದಂಥ ಒಂದು ಬ್ರ್ಯಾಂಡು ಅಥವಾ ನನ್ನದೇ ಆದಂಥ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ದೃಢತೆಗೆ ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕುಂಭರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ. ಪ್ರೀತಿ ಪ್ರೇಮ ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಶತ್ರುಕಾಟಗಳು ಜಾಸ್ತಿ ಆಗುವಂಥದ್ದು, ಸಾಲದ ಚಿಂತೆಗಳು ಹೆಚ್ಚಾಗಿ ಬರುವಂಥದ್ದು. ಆದರೆ ಇಲ್ಲೊಂದು ಅದ್ಭುತವಾದಂಥ ವರದಾನವಿದೆ ನಿಮಗೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಗುತ್ತಿಗೆ ಕೆಲಸ, ಕೂಲಿ ಕೆಲಸ, ಯಾವುದೋ ಕಂಪನಿಗಳಲ್ಲಿ ಕೆಲಸವನ್ನು ಹುಡುಕ್ತಾ ಇದ್ರಿ, ಅಲ್ಲಿ ಸ್ವಲ್ಪ ಸಪೋರ್ಟ್ ಆಗಿದೆ ಒಂದು. ಎರಡನೇದಾಗಿ ಮಾಡುವಂಥ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲ ಸಿಗುತ್ತೆ. ಅಥವಾ ಎಷ್ಟೇ ಜವಾಬ್ದಾರಿಗಳನ್ನು ಕೊಟ್ಟರು ಪರ್ಫೆಕ್ಟಾಗಿ ಮುಗಿಸ್ತಕ್ಕಂಥ ಸಂದರ್ಭ. 2 ಅವರ್ ಕೆಲಸ ಮಾಡುವಂಥ ಕೆಲಸವನ್ನು ಅರ್ಧ ಗಂಟೆಯಲ್ಲಿ ಮುಗಿಸ್ತೀವಿ. ಅಂಥ ಒಂದು ಕೆಪಾಸಿಟಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಇರುತ್ತೆ. ಅಷ್ಟು ಉತ್ಸಾಹದಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡ್ತೀವಿ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಎಲ್ಲಾದರೂ ಬಿಳಿ ಎಕ್ಕದ ಗಿಡವಿದ್ದಂಥ ಪಕ್ಷದಲ್ಲಿ ಅಲ್ಲಿ ಒಂದು 3 ಪ್ರದಕ್ಷಿಣೆ ಮಾಡಿಬಿಟ್ಟು ಒಂದು ಹೂವನ್ನು ತಂದು ಗಣಪತಿ ಪಾದಕ್ಕೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮೀನರಾಶಿನವರಿಗೆ ಅದ್ಭುತವಾದಂಥ ದಿವಸ ಅನ್ನೋ ರೀತಿಯಲ್ಲಿ ಕಾಣುವಂಥ ಸಂದರ್ಭಗಳು ಕಂಡುಬರುತ್ತೆ. ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ಉಳಿತಾಯವಾಗುವಂಥ ಲಕ್ಷಣಗಳಿರುತ್ತದೆ. ಲಾಭಾಧಿಪತಿಯಾದಂಥವನು ಧನಾಧಿಪತಿಯ ಮೇಲೆ ದೃಷ್ಟಿ. ಹಾಗಾಗಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸಿಕೊಳ್ಳತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಸಾಲವನ್ನದಿಂದ ಬಿಡುಗಡೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತದೆ. ಭಾವನಾತ್ಮಕವಾದಂಥ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ಒತ್ತಡವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಆರ್ಥಿಕವಾದಂಥ ಸಹಾಯ ಮತ್ತು ಸಹಕಾರಗಳು ಸಿಗುವಂಥದ್ದು, ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಯಾವುದಾದ್ರೂ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಶುಭಪ್ರದವೇ. ಎಜುಕೇಷನ್ ಚೆನ್ನಾಗಿದೆ, ಯಾವುದಾದ್ರು ಇಂಟ್ರೋ ಅಟೆಂಡ್ ಮಾಡ್ತೀರಿ, ಅಲ್ಲೂ ಕೂಡ ಸಕ್ಸಸ್ಸನ್ನು ಕಾಣತಕ್ಕಂಥ ಸ್ಥಿತಿ ಇದೆ. ನಿಮಗೆ ಅನುಕೂಲಕರವಾದಂಥ ರೀತಿಯಲ್ಲೇ ವಾತಾವರಣ ನಿರ್ಮಾಣವಾಗುವಂಥ ಸಂದರ್ಭಗಳಿದೆ. ಆದರೆ ಬಂದಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು. ರಾಶಿನಲ್ಲೇ ಕುಳಿತಿರ್ತಕ್ಕಂಥ ಶನಿ ನೇರವಾಗಿ ನಕ್ಷತ್ರಾಧಿಪತಿಯ ಮೇಲೆ ದೃಷ್ಟಿಯನ್ನು ಬಿಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮ್ಮದೇ ಆದಂಥ ಸ್ವಯಂಕೃತ ಅಪರಾಧ, ನಿಮ್ಮದೇ ಆದಂಥ ಬೇಜವಾಬ್ದಾರಿತನ ಅಥವಾ ನಿಮ್ಮದೇ ಆದಂಥ ಸೋಮಾರಿತನ ಅಂತಕ್ಕಂಥದ್ದು ಅವಕಾಶವಿದ್ರೂ ಅನುಕೂಲವಿದ್ರೂ ಕೂಡ ಉಪಯೋಗಿಸಿಕೊಳ್ತಕ್ಕಂಥದಕ್ಕೆ ದಾರಿಯನ್ನು ಕೊಡೋದಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಪರಿಹಾರ ಸಾಧ್ಯವಾದಷ್ಟು ಕೂಡ ಎಲ್ಲರೂ ಹನುಮಂತನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಜೋಡಿ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಶನಿಯ ಪ್ರಭಾವವೆಲ್ಲ ನಿಮ್ಮನ್ನು ಕೆಡಿಸ್ತಾ ಇರೋದು, ಬರುವಂಥ ಅವಕಾಶವನ್ನು ಆ ಸೋಮಾರಿತನ ಹೋಗಬೇಕು ಅಂದರೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಎಲ್ಲವೂ ಕೂಡ ಶುಭಪ್ರದವಾಗುತ್ತೆ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.